ಇನ್ನು 2 ದಿನಗಳಲ್ಲಿ ಬಿಹಾರದಲ್ಲಿ ಮೊದಲ ಹಂತದ ಚುನಾವಣೆ ನಡೆಯಲಿರುವ ಕ್ಷೇತ್ರಗಳಿಗೆ ನಾಮಿನೇಷನ್ ಫೈಲ್ ಮಾಡುವ ಅವಧಿ ಮುಗಿಯುತ್ತೆ. ಇನ್ನು 2 ದಿವಸ ಟೈಮ್ ಇದೆ ನಾಮಿನೇಷನ್ ಫೈಲ್ ಮಾಡೋದು. 2 ಮೈತ್ರಿಕೂಟಗಳಲ್ಲಿ ಗೊಂದಲ ಇದೆ. NDAದಲ್ಲಿ ಸೀಟ್ ಶೇರಿಂಗ್ ಘೋಷಣೆಯಾದ ನಂತರದ ಗೊಂದಲ, INDAದಲ್ಲಿ ಮಹಾಗಠಬಂಧನ್ನಲ್ಲಿ ಸೀಟ್ ಶೇರಿಂಗ್ಗೆ ಗೊಂದಲ. ಕಾಂಗ್ರೆಸ್, RJD ಮತ್ತು ಇತರ ಪಕ್ಷಗಳನ್ನೊಳಗೊಂಡ ಮಹಾಗಠಬಂಧನ್ನಲ್ಲಿ ಇನ್ನು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಕ್ಷೇತ್ರ, ಯಾವ್ಯಾವ ಕ್ಷೇತ್ರ ಅನ್ನೋದು ನಿರ್ಧಾರವೇ ಆಗಿಲ್ಲ. ಅಕಸ್ಮಾತ್ RJD ಕಾಂಗ್ರೆಸ್ ಮಧ್ಯೆ ಒಪ್ಪಂದ ಫೈನಲ್ ಆಗದಿದ್ರೆ ಏನು ಮಾಡೋದು ಅನ್ನುವುದರ ಪ್ಲಾನ್ ಬಿ ಕೂಡ ರೆಡಿಯಾಗಿದೆ. ಎರಡೇ ದಿನ ಟೈಮ್ ಇರೋದು ನಾಮಪತ್ರ ಸಲ್ಲಿಕೆಗೆ. ಇವತ್ತು ಬುಧವಾರ, ನಾಳೆ ಗುರುವಾರ, ನಾಡಿದ್ದು ಶುಕ್ರವಾರ ಸಂಜೆ 5 ಗಂಟೆಯೊಳಗೆ ನಾಮಿನೇಷನ್ ಫೈಲ್ ಆಗಬೇಕು. ಕಳೆದ ಸಲ 70 ಕ್ಷೇತ್ರಗಳನ್ನು ಪಡೆದು 19ರಲ್ಲಿ ಜಯ ಗಳಿಸಿದ್ದ ಕಾಂಗ್ರೆಸ್ ಈ ಸಲವೂ 70 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿತ್ತು. ಫೈನಲಿ 65 ಕ್ಷೇತ್ರಗಳಿಗೆ ಇಳಿದಿದೆ ಅನ್ನುವ ಮಾಹಿತಿ ಇದೆ. 65 ಕ್ಷೇತ್ರಗಳಾದರೂ ಬೇಕೇ ಬೇಕು ಅಂತ. ಮೊದಲು ಕೇವಲ 52 ಕ್ಷೇತ್ರ ಅಂದಿದ್ದ ತೇಜಸ್ವಿ ಯಾದವ್ ಆ ನಂತರ 55 ಅಂದ್ರು. ಈಗ 58 ಸ್ಥಾನಗಳನ್ನು ಕೊಡುವುದಕ್ಕೆ, 58 ಕ್ಷೇತ್ರಗಳನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡೋದಕ್ಕೆ ತಯಾರಾಗಿದ್ದಾರಂತೆ. ಅರವತ್ತೈದು ಕ್ಷೇತ್ರ ಕೇಳ್ತಾ ಇರುವ ಕಾಂಗ್ರೆಸ್, 58 ಕೊಡ್ತೀವಿ ಅಂತ ಇರುವ RJD. ಇದು ಬಗೆಹರಿಯದೆ ಹೋದ್ರೆ ಪ್ಲಾನ್ ಬಿ ರೆಡಿ ಮಾಡಿಕೊಂಡಿದೆ RJD. ಕಾಂಗ್ರೆಸ್ ಅನ್ನ ಬಿಟ್ಟು ಉಳಿದ ಮಿತ್ರ ಪಕ್ಷಗಳ ಜೊತೆಗೆ ಸೀಟ್ ಶೇರಿಂಗ್ ಫೈನಲ್ ಮಾಡಿಕೊಂಡು ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ RJD ರೆಡಿಯಾಗಿದೆ. ತೇಜಸ್ವಿ ಯಾದವ್ ರೆಡಿಯಾಗಿದ್ದಾರೆ. ಈಗಾಗಲೇ 71 ಕ್ಷೇತ್ರಗಳಿಗೆ RJD ಬಿ ಫಾರಂಗಳನ್ನು ಕೊಟ್ಟಿದೆ. CPIM 18 ಕ್ಷೇತ್ರಗಳಿಗೆ ಬಿ ಫಾರಂ ಹಂಚಿಕೆ ಮಾಡಿದೆ. ಕಾಂಗ್ರೆಸ್ ಒಪ್ಪಿಕೊಳ್ಳದೆ ಹೋದರೆ ಉಳಿದ ಕ್ಷೇತ್ರಗಳನ್ನು ತಮ್ಮಲ್ಲೇ ಹಂಚಿಕೊಂಡು ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಪ್ಲಾನ್ನಲ್ಲಿ RJD ಮತ್ತು CPIM ಇದ್ದಾವೆ. RJDಯ ಪ್ಲಾನ್ ಬಿ ಇದು. ಬಂದರೆ ಕಾಂಗ್ರೆಸ್ನ ಜೊತೆಗೆ, ಇಲ್ಲದೆ ಹೋದರೆ ಕಾಂಗ್ರೆಸ್ ಅನ್ನ ಬಿಟ್ಟು CPIM ಜೊತೆಗೆ ಚುನಾವಣೆ ನಡೆಸುವ ನಿರ್ಧಾರಕ್ಕೆ RJD ಬಂದಿದೆ. ನಿಮ್ಮ ಸೀಟ್ಗಳಲ್ಲಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಸಿದ್ಧವಾಗಿರಿ ಅನ್ನುವ ಸೂಚನೆಯನ್ನ ಈಗಾಗಲೇ RJDಯಿಂದ ಮತ್ತು CPIMನಿಂದ ಕೊಡಲಾಗಿದೆ.
RJD ತನಗೆ 138 ಕ್ಷೇತ್ರಗಳು, ಕಾಂಗ್ರೆಸ್ಸಿಗೆ 58, CPIMಗೆ 20, CPIಗೆ 6, VIPಗೆ 14, ಇತರೆ 7 ಅಂತ ಲೆಕ್ಕಾಚಾರದಲ್ಲಿ ಕುಳಿತಿದೆ. ಇನ್ನೆರಡು ದಿನ ಮಾತ್ರ ಇರೋದು ನಾಮಪತ್ರ ಫೈಲ್ ಮಾಡೋದಕ್ಕೆ. ಅಕ್ಟೋಬರ್ 10ಕ್ಕೆ ಅಧಿಸೂಚನೆ ಹೊರಟಿರೋದು. ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿ ಮಾಡಿ ದಿನಾಂಕಗಳನ್ನು ಘೋಷಣೆ ಮಾಡಿದ್ದು, ಅಧಿಸೂಚನೆ ಹೊರಟಿದ್ದು ಅಕ್ಟೋಬರ್ 10. 17ನೇ ತಾರೀಖು ನಾಡಿದ್ದು ಶುಕ್ರವಾರ ಮೊದಲ ಹಂತದ ಮತದಾನ ನಡೆಯುವ ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. ಅಕ್ಟೋಬರ್ 20 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ನವೆಂಬರ್ 6ಕ್ಕೆ ಮತದಾನ, ನವೆಂಬರ್ 14 ಮತ ಎಣಿಕೆ. ಎರಡನೇ ಹಂತದ ಮತದಾನಕ್ಕೆ ಅಧಿಸೂಚನೆ ಅಕ್ಟೋಬರ್ 13ನೇ ತಾರೀಕು ಹೊರಟಿದೆ. 20ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನ. 23 ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಕೊನೆಯ ದಿನ. ನವೆಂಬರ್ 11ಕ್ಕೆ ಮತದಾನ, ನವೆಂಬರ್ 15ಕ್ಕೆ, ನವೆಂಬರ್ 14ಕ್ಕೆ ಮತ ಎಣಿಕೆ. ಈ ಮಧ್ಯೆ ಸೀಟ್ ಶೇರಿಂಗ್ ಮಾತುಕತೆಗಳಾಗದೇ ಇದ್ದಾಗ್ಯೂ ತೇಜಸ್ವಿ ಯಾದವ್ ನಾಮಪತ್ರ ಸಲ್ಲಿಸಿದ್ದಾರೆ. ರಾಘೋಪುರ ವಿಧಾನಸಭಾ ಕ್ಷೇತ್ರದ RJD ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ನಾಮಪತ್ರ ಸಲ್ಲಿಸಿದ್ದಾರೆ. ಸತತ 3ನೆಯ ಸಲ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ರಾಘೋಪುರದಿಂದ ತೇಜಸ್ವಿ ಯಾದವ್. ತಂದೆ ಲಾಲು ಪ್ರಸಾದ್ ಯಾದವ್, ತಾಯಿ ರಾಬ್ರಿ ದೇವಿ, ಸಹೋದರಿ ಮೀಸಾ ಭಾರತಿ ಸೇರಿದಂತೆ ಕುಟುಂಬದ ಸದಸ್ಯರೆಲ್ಲರ ಸಮ್ಮುಖದಲ್ಲಿ ತೇಜಸ್ವಿ ಯಾದವ್ ನಾಮಪತ್ರ ಸಲ್ಲಿಸಿದರು. ದೊಡ್ಡ ರೋಡ್ ಶೋ ಮಾಡುದು. ಪಾಟ್ನಾದಿಂದ ಹಾಜಿಪುರ ತನಕ ರೋಡ್ ಶೋ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ನಂತರ ಮಾತಾಡಿದ್ದಾರೆ. ಇದು ಮಹಾಗಠಬಂಧನ್ನ ಮಿತ್ರ ಪಕ್ಷಗಳ ಕಥೆ ಆಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.